ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಇಕೋ ಕ್ಲಬ್ ಮಿಷನ್ ಫಾರ್ ಲೈಫ್ ಅಡಿಯಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ 3.0ದಲ್ಲಿ ಹೇಗೆ ನಾವು ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಬೇಕು, ಹೇಗೆ ಲಾಗಿನ್ ಆಗಬೇಕು, ಪ್ಲೆಡ್ಜ್ ಡೀಟೇಲ್ಸನ್ನು ಹೇಗೆ ಫಿಲ್ ಮಾಡಬೇಕು, ನಂತರ ಏಕ್ ಪೇಡ್ ಮಾ ಕೆ ನಾಮ್ ಇವೆಂಟನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಅದರ ಡೀಟೇಲ್ಸ್ ಮತ್ತು ಫೋಟೋಗಳನ್ನು ಹೇಗೆ ಅಪ್ಲೋಡ್ ಮಾಡಬೇಕು, ಕೊನೆಯಲ್ಲಿ ಅದರ ಸರ್ಟಿಫಿಕೇಟನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದರ ಸಂಪೂರ್ಣ ವಿವರವನ್ನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದರೆ ಮಾಹಿತಿ ಅರ್ಧಂಬರ್ಧ ಆಗುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ ಇಕೋ ಕ್ಲಬ್ ಅಂತ ಟೈಪ್ ಮಾಡಿ. ಆಗ ಕೆಳಗಡೆ ಕಾಣಿಸ್ತಿದೆಯಲ್ಲ ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಈ ರೀತಿಯ ಹೈಪರ್ ಲಿಂಕ್ ನಿಮ್ಮ ಮುಂದೆ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಗ ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಲಾಗಿನ್ ಪೇಜ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ರೈಟ್ ಸೈಡ್ 3 ಲೈನ್ಸ್ ಪಕ್ಕದಲ್ಲಿರುವಂತಹ ಆರೆಂಜ್ ಕಲರ್ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ 3 ಆಪ್ಷನ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಸ್ಕೂಲ್ ಲಾಗಿನ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಸ್ಕೂಲ್ ಲಾಗಿನ್ ಆಗಲು ನಿಮ್ಮ ಶಾಲೆಯ ಡೈಸ್ ಸಂಖ್ಯೆಯನ್ನು ನೀವಿಲ್ಲಿ ಹಾಕಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಕೂಲ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ನೀವು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ನಿಮಗೆ ಒಂದು ವೇಳೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. OTP ನಿಮ್ಮ ರಿಜಿಸ್ಟರ್ ನಂಬರ್ಗೆ ಬರುತ್ತೆ. ಆ ರಿಜಿಸ್ಟರ್ ನಂಬರ್ಗೆ ಬಂದಂತಹ OTPಯನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾವನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಸೆಟ್ ಯುವರ್ ಪಾಸ್ವರ್ಡ್ ಅಂತ ನೀವಿಲ್ಲಿ ಮೇಲ್ಗಡೆ ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ನಂತರ ಅದೇ ಪಾಸ್ವರ್ಡನ್ನು ಕನ್ಫರ್ಮ್ಗೋಸ್ಕರ ಇನ್ನೊಂದು ಸಾರಿ ಸೆಟ್ ಮಾಡಿ ಅಪ್ಡೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಆಗ ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಿಮ್ಮ ಶಾಲಾ ಲಾಗಿನ್ನಲ್ಲಿ ಇನ್ನಾಗಿ. ಆಗ ಲಾಗಿನ್ ಸಕ್ಸಸ್ಫುಲಿ ಅಂತೇಳಿ ಮೆಸೇಜ್ ಬರುತ್ತೆ. ಈಗ ಏಕ್ ಪೇಡ್ ಮಾ ಕೆ ನಾಮ್ 3.0 ಹ್ಯಾವ್ ಯು ಪಾರ್ಟಿಸಿಪೇಟೆಡ್ ಇನ್ ಏಕ್ ಪೇಡ್ ಮಾ ಕೆ ನಾಮ್ 3.0 ಅಂತ ಬರುತ್ತೆ. ಇಲ್ಲಿ ನೀವು ಇನ್ನೂ ಪಾರ್ಟಿಸಿಪೇಟ್ ಮಾಡಿದ್ದಿಲ್ಲ ಅಂದರೆ ನೋ ಅಂತ ಟಿಕ್ ಮಾಡಿ. ನಂತರ ಗಾಟ್ ಇಟ್ ಟೇಕ್ ಮೀ ಟು ಡ್ಯಾಶ್ ಬೋರ್ಡ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು ಡ್ಯಾಶ್ ಬೋರ್ಡ್ಗೆ ಬರ್ತೀರಾ. ಇದಾದ ನಂತರ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಶಾಲೆಯ ಪ್ರೊಫೈಲ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಮೆನು ಕೆಳಗಡೆ. ಅದಾದ ನಂತರ ಸ್ವಲ್ಪ ರೈಟ್ ಸೈಡಲ್ಲಿ ಸ್ಕ್ರಾಲ್ ಮಾಡಿ ನೋಡಿ. ಇಲ್ಲಿ ನಿಮಗೆ ಸದ್ಯಕ್ಕೆ ಇನ್ನೂ 2 ನೋಟಿಫಿಕೇಷನ್ ಮೀನ್ಸ್ 2 ಚಟುವಟಿಕೆಗಳನ್ನು ನೀವು ಮಾಡಬೇಕಾಗಿದೆ. ಒಂದನೇದಾಗಿ ಫಿಲ್ ಪ್ಲೆಡ್ಜ್ ಡೀಟೇಲ್ಸ್ ಅಂತ ಇದೆ. ಆ ಪ್ಲೆಡ್ಜ್ ಡೀಟೇಲ್ಸನ್ನು ನಾವು ಹೇಗೆ ತುಂಬೋದು ಅಂತ ನೋಡೋಣ. ಮೊದಲನೇದಾಗಿ ಫಿಲ್ ಪ್ಲೆಡ್ಜ್ ಡೀಟೇಲ್ಸ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಎನ್ವಿರಾನ್ಮೆಂಟ್ ಡೇ 2026 ಹ್ಯಾವ್ ಯು ಟೇಕನ್ ದ ಪ್ಲೆಡ್ಜ್ ಅಂತ ಕೇಳುತ್ತೆ. ಆ ಪರಿಸರ ದಿನಾಚರಣೆ ದಿನ ನೀವು ಪ್ಲೆಡ್ಜ್ ತೆಗೆದುಕೊಂಡಂತಹ ಫೋಟೋವನ್ನು ಇಲ್ಲಿ ಡೀಟೇಲ್ಸನ್ನು ನೀವು ಹಾಕಬೇಕಾಗುತ್ತೆ. ಎಸ್ ಅಂತಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಂಬರ್ ಆಫ್ ಟೀಚರ್ಸ್ ಪಾರ್ಟಿಸಿಪೇಟೆಡ್, ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್, ಆ ನಂಬರನ್ನು ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಅವ್ರು ತೋರಿಸಿದ್ದಾರೆ ಎಷ್ಟು ಮಕ್ಕಳು ಇದ್ರೋ ಆ ದಿನ ಮತ್ತು ಎಷ್ಟು ಶಿಕ್ಷಕರಿದ್ದರೋ ಅಷ್ಟು ಜನವನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲೋಡ್ ಇಮೇಜ್ ಸೆರೆಮನಿ ಫೋಟೋ ಅಂತಿದೆ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಆ ಫೋಟೋವನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಆ ಗ್ಯಾಲರಿಯಲ್ಲಿ ಆ ಫೋಟೋ ಎಲ್ಲಿದೆಯೋ ಆ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ. ಆಗ ಆ ಚೂಸ್ ಫೈಲ್ ಪಕ್ಕದಲ್ಲಿ ಆ ಫೋಟೋ ಇಮೇಜಲ್ಲಿ ನಂಬರ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಮೇಜ್ ಅಪ್ಲೋಡೆಡ್ ಅಂತ ಕೆಳಗಡೆ ಆ ಇಮೇಜ್ ಕೂಡ ಡಿಸ್ಪ್ಲೇ ಆಗುತ್ತೆ. ಮೇಲ್ಗಡೆ ಗ್ರೀನ್ ಕಲರಲ್ಲಿ ಪಾಪಪ್ ಮೆಸೇಜ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ನಂತರ ಕೆಳಗಡೆ ಇರುವಂತಹ ಸಬ್ಮಿಟ್ ಪ್ಲೆಡ್ಜ್ ಡೀಟೇಲ್ಸ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಪ್ಲೆಡ್ಜ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಫಾರ್ ಅಡಾಪ್ಟ್ ಹೆಲ್ತಿ ಲೈಫ್ ಸ್ಟೈಲ್ ಅಂತೇಳಿ ಪಾಪಪ್ ಮೆಸೇಜ್ ಗ್ರೀನ್ ಕಲರಲ್ಲಿ ಡಿಸ್ಪ್ಲೇ ಆಗುತ್ತೆ.
ಇಷ್ಟ ಆದರೆ ಪ್ಲೆಡ್ಜ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡೋದು ಮುಗಿದಂತಾಗುತ್ತೆ. ನೆಕ್ಸ್ಟ್ ಈಗ ಮತ್ತೊಮ್ಮೆ ಮೇನ್ ಡ್ಯಾಶ್ಬೋರ್ಡಿಗೆ ನೀವು ಬಂದಿರ್ತೀರಲ್ಲ, ಇಲ್ಲಿ ಮೆನು ಅಂತಿದೆಯಲ್ಲ, ಈ ಮೆನು ಮೇಲೆ ಕ್ಲಿಕ್ ಮಾಡಿ ಆಗ ಕ್ರಿಯೇಟ್ ಇವೆಂಟ್ ಅಂತಿದೆಯಲ್ಲ, ಆ ಕ್ರಿಯೇಟ್ ಇವೆಂಟ್ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ನೇಮ್ ಆಫ್ ದ ಇವೆಂಟ್ನಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಂತೇಳಿ ಟೈಪ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಇವೆಂಟ್ ಅಂದರೆ ಏಕ್ ಪೇಡ್ ಮಾಕೆ ನಾಮ್ ಇವೆಂಟ್ ಬಗ್ಗೆ ಬ್ರೀಫ್ ಡಿಸ್ಕ್ರಿಪ್ಷನನ್ನು ಇಲ್ಲಿ ನೀವು ಬರಿಬೇಕು. ಅದಾದ ನಂತರ ಕೆಳಗಡೆ ಮಿಷನ್ ಲೈಫ್ ಥೀಮ್ ಅಂತಿದೆಯಲ್ಲ, ಅದರಲ್ಲಿ ಡ್ರಾಪ್ ಡೌನಿಂದ ಥೀಮನ್ನು ಅಂದರೆ ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್ಸ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಮಿಷನ್ ಲೈಫ್ ಸಬ್ ಥೀಮ್ಸ್ ಅಂತಿದೆಯಲ್ಲ, ಡ್ರಾಪ್ ಡೌನಿಂದ ಪ್ಲಾಂಟೇಶನ್ ಡ್ರೈವ್, ನೇಚರ್ ವಾಕ್, ಅವೇರ್ನೆಸ್ ಸೆಷನ್, ಈ ರೀತಿ ಸಾಕಷ್ಟು ಆಪ್ಷನ್ಸ್ ಇದ್ದಾವೆ. ಇದರಲ್ಲಿ ಪ್ಲಾಂಟೇಶನ್ ಡ್ರೈವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೋಡ್ ಆಫ್ ಇಂಪ್ಲಿಮೆಂಟೇಷನ್ ಅಂತಿದೆಯಲ್ಲ, ಇದರಲ್ಲಿ ಫಿಸಿಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಪ್ ಆಫ್ ಇವೆಂಟಲ್ಲಿ ಆ್ಯಕ್ಷನ್ ಆ್ಯಂಡ್ ಅವೇರ್ನೆಸ್ ಬೋತ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಂಬರ್ ಆಫ್ ಇವೆಂಟ್ಸಲ್ಲಿ ಒಂದಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಏಕ್ ಪೇಡ್ ಮಾಕೆ ನಾಮ್ ಒಂದು ಇವೆಂಟನ್ನು ನಾವು ಕ್ರಿಯೇಟ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಡೇಟ್ ಆ್ಯಂಡ್ ಟೈಮಲ್ಲಿ ನೀವು ಏಕ್ ಪೇಡ್ ಮಾಕೆ ನಾಮ್ ಪ್ರೋಗ್ರಾಮನ್ನು ಇವೆಂಟನ್ನು ಯಾವತ್ತು ಮಾಡಿದಿರೋ ಆ ಡೇಟ್ ಮತ್ತು ಟೈಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಆ ಬಾಕ್ಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ತಿಂಗಳು, ಡೇಟ್ ಮತ್ತು ವರ್ಷ ಬರುತ್ತೆ. ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ಕ್ರಾಲ್ ಮಾಡಿ. ಈ ರೀತಿ ಯಾವ ಡೇಟ್ ಮತ್ತು ಯಾವ ಟೈಮ್ ಅಂತ ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳಗಡೆ ಇರುವಂತಹ ಸೆಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಟೇಟ್ ಮತ್ತು ಡಿಸ್ಟಿಕ್ ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ. ಸಿಟಿ ನೇಮಲ್ಲಿ ನಿಮ್ಮ ತಾಲೂಕನ್ನು ಟೈಪ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಇವೆಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಪಾಪಪ್ ಮೆಸೇಜ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನಂತರ ಮೆನು ಮೇಲೆ ಕ್ಲಿಕ್ ಮಾಡಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಲಿಸ್ಟ್ ಆಫ್ ಇವೆಂಟ್ಸಲ್ಲಿ ಡೌನ್ ಆರೋ ಮಾರ್ಕಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಇವೆಂಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೇಮ್ ಆಫ್ ದ ಇವೆಂಟ್ ಅವೆಲ್ಲ ಈಗೇನು ನೀವು ತುಂಬಿರ್ತೀರಲ್ಲ, ಇವೆಂಟ್ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಎಲ್ಲ ಡೀಟೇಲ್ಸ್ ಬಂದಿರುತ್ತೆ. ಇನ್ನೂ ಕೆಲವೊಂದಿಷ್ಟು ಡೀಟೇಲ್ಸ್ ನೀವು ಫಿಲಪ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಡಸ್ ದ ಇವೆಂಟ್ ಇನ್ಕ್ಲೂಡ್ ಎ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಅಂತಿದೆ. ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಯಾವ್ ಆಲ್ ಪಾರ್ಟಿಸಿಪೆಂಟ್ಸ್ ಅಟೆಂಡಿಂಗ್ ಇವೆಂಟ್ ಟೇಕನ್ ದ ಪ್ಲೆಡ್ಜ್ ಅಂತಿದೆ, ಅದರಲ್ಲಿ ಎಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲರೂ ಕೂಡ ಪ್ಲೆಡ್ಜಲ್ಲಿ ಪಾರ್ಟಿಸಿಪೇಟ್ ಆಗಿರ್ತಾರೆ. ನೆಕ್ಸ್ಟ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸಲ್ಲಿ ಏಜ್ ವೈಸ್ ಇದೆ. ಏಜ್ 3 to 8, 8 to 11, 11 to 14, 14 to 18, ಆಮೇಲೆ 18+ ಇದೆ. ಅದರಲ್ಲಿ ನಿಮ್ಮ ಯಾವ್ಯಾವ ಕೆಟಗರಿಯ ಮಕ್ಕಳು ಎಷ್ಟೆಷ್ಟಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಹಾಕಿ. ಅದಾದ ನಂತರ ಕೆಳಗಡೆ ಸ್ಟೇಟ್ ಆಟೋಮೆಟಿಕಲಿ ಸೆಲೆಕ್ಟ್ ಆಗಿರುತ್ತೆ. ಬಟ್ ಡಿಸ್ಟಿಕನ್ನು ಓಪನ್ ಮಾಡಿದಾಗ ಡ್ರಾಪ್ ಡೌನಲ್ಲಿ ಲಿಸ್ಟ್ ಕಾಣಿಸಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಸ್ಟೇಟಲ್ಲಿ ಯಾವುದಾದ್ರೂ ಒಂದು ಸ್ಟೇಟನ್ನು ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಸಲುವಾಗಿ. ನಂತರ ಮತ್ತೆ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಡಿಸ್ಟಿಕಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಬರುತ್ತೆ. ಅದರಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಟಿ ಆಟೋಮೆಟಿಕಲಿ ಬಂದಿರುತ್ತೆ. ನೆಕ್ಸ್ಟ್ ಜಿಯೋ ಟ್ಯಾಗ್ಡ್ ಫೋಟೋಸಲ್ಲಿ ಮ್ಯಾಕ್ಸಿಮಮ್ 5 ಫೋಟೋಸನ್ನು ನೀವು ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಬಟ್ ಆ ಫೋಟೋಸನ್ನು ಜಾಸ್ತಿ MB ಇದ್ದರೆ ತಗೊಳ್ಳೋಲ್ಲ. 500 KB ಒಳಗಡೆ ರೀಸೈಸ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿಟ್ಕೊಳ್ಳಿ, ಆಗ ಅಪ್ಲೋಡ್ ಆಗುತ್ತೆ. ಸೊ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅದರಲ್ಲಿ ನೀವು ರೀಸೈಸ್ ಮಾಡಿದಂಥ ಫೋಟೋಗಳು ಬಂದಿರ್ತಾವಲ್ಲ ಆ ಫೋಟೋಗಳನ್ನು ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಫೋಟೋಗಳನ್ನು ಈ ರೀತಿ ಮ್ಯಾಕ್ಸಿಮಮ್ 5ರೊಳಗಾಗಿ ಕ್ಲಿಕ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ ಲೊಕೇಶನ್ ಪರ್ಮಿಷನ್ ನಾಟ್ ಗ್ರಾಂಟೆಡ್ ಅಂತ ಬರುತ್ತೆ. ಸೊ ಈ ಫೋಟೋಗಳನ್ನು ಹಾಕಲು ನೀವು ನಿಮ್ಮ ಫೋನ್ನ ಲೊಕೇಶನನ್ನು ಆನ್ ಮಾಡಬೇಕು. ನಂತರ ಮತ್ತೊಂದು ಸಾರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಡನ್ ಮೇಲೆ ಕ್ಲಿಕ್ ಮಾಡಿ. ಆಗ ಪರ್ಮಿಷನ್ಸ್ ಕೇಳುತ್ತೆ. ಆಲೋ ವೈಲ್ ಯೂಸಿಂಗ್ ದ ಸೈಟ್ ಅಂತ ಕೊಡಿ. ಆಗ ಆ ಫೋಟೋಗಳು ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಇಮೇಜ್ 1, ಇಮೇಜ್ 2 ಅಂತ ಈ ರೀತಿ ಸೆಲೆಕ್ಟ್ ಆಗಿರ್ತವೆ. ನೆಕ್ಸ್ಟ್ ಫೋಟೋ ಕ್ಯಾಪ್ಷನನ್ನು ಬರಿಬೇಕಾಗುತ್ತೆ. ನಾನೀಗ ಏಕ್ ಪೇಡ್ ಮಾಕೆ ನಾಮ್ ಅಲ್ಲ, ಅದೇ ಪ್ರೋಗ್ರಾಮ್ ನೇಮನ್ನು, ಅದೇ ಇವೆಂಟ್ ನೇಮನ್ನು ಬರಿತಾ ಇದ್ದೀನಿ. ನಂತರ ವಿಡಿಯೋಸನ್ನು ಕೂಡ ನೀವು ಮ್ಯಾಕ್ಸಿಮಮ್ 3 ವಿಡಿಯೋಸನ್ನು ಅಪ್ಲೋಡ್ ಮಾಡ್ಬೋದಾಗಿದೆ. ಬಟ್ ಇದು ಮ್ಯಾಂಡಟರಿ ಅಲ್ಲ. ಸೊ ಅದಕ್ಕೋಸ್ಕರ
ಬಿಡ್ಬೋದು, ಅದಕ್ಕೂ ಕೂಡ ವಿಡಿಯೋ ಕ್ಯಾಪ್ಷನನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಟೀಸ್ ಪ್ಲಾಂಟೆಡ್ ಅಂತಿದೆ, ಅದರಲ್ಲಿ ನೀವು ಎಷ್ಟು ಪ್ಲ್ಯಾಂಟ್ಸನ್ನು ಹಾಕಿದ್ದೀರೋ ಅಷ್ಟು ಪ್ಲ್ಯಾಂಟ್ಸ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ. ನಂತರ ಕೆಳಗಡೆ ಇರುವಂತಹ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಅದಾದ ನಂತರ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡ್ ಸ್ಕ್ರಾಲ್ ಮಾಡಿದಾಗ ಏಕ್ ಪೇಡ್ ಮಾ ಕೆ ನಾಮ್ 3.0 ಸರ್ಟಿಫಿಕೇಟ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಶಾಲೆಯ ಸರ್ಟಿಫಿಕೇಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದರ ಕೆಳಗಡೆ ಇರುವಂತಹ ಡೌನ್ಲೋಡ್ ಆ್ಯಸ್ ಇಮೇಜ್ ಅಂತಿದೆ ಮತ್ತು ಡೌನ್ಲೋಡ್ ಆ್ಯಸ್ PDF ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಿಮಗೆ PDF ಬೇಕಂದರೆ PDF ಅಥವಾ ಇಮೇಜ್ ಬೇಕಂದರೆ ಇಮೇಜ್ ರೂಪದಲ್ಲಿ ಕ್ಲಿಕ್ ಮಾಡಿಕೊಳ್ಳಿ. ಆಗ ಆ ಇಮೇಜ್ ನಿಮಗೆ PDF ರೂಪದಲ್ಲಿ ಸೇವ್ ಆಗಿ ಡೌನ್ಲೋಡ್ ಆಗುತ್ತೆ, ಅದು ನಿಮ್ಮ ಫೈಲ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಸರ್ಟಿಫಿಕೇಟ್ ಈ ರೂಪದಲ್ಲಿ ಇರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಷಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮೇನ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.